ಗುಡ್ ಮಾರ್ನಿಂಗ್ ಎಲ್ರಿಗೂ. ನಮಸ್ತೆ ಎಲ್ರಿಗೂ. ಹಾಯ್, ಗುಡ್ ಮಾರ್ನಿಂಗ್, ಹೆಲೋ. ಹೇಗಿದ್ದೀರಾ ಎಲ್ರು? ಐ ಹೋಪ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಎಸ್, ನಾನು ಚೆನ್ನಾಗಿದ್ದೀನಿ. ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ಲಾಸ್ಟ್ ಒಂದು 5 to 6 days ಇಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡ್ತಾ ಇಲ್ಲ. ಬಟ್ ಲಾಸ್ಟ್ ಸುಮಾರು ವಿಡಿಯೋಗಳಿಗೆ ನಂದು ವ್ಯೂಸ್ ಬರ್ತಾ ಇದೆ ಅಂಡ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಇದ್ದೀರಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡ್ತಾ ಇದ್ದಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಅಂತಾನೆ ಹೇಳ್ಬೋದು. ನಿಮ್ಮೆಲ್ಲರ ಪ್ರೀತಿಗೆ ನಾನು ವಿಡಿಯೋ ಎಲ್ಲಾನು ನೀಟಾಗಿ ಕಂಟೆಂಟ್ ಕೊಡ್ತಾ ಇರ್ತೀನಿ. ಗೌರ್ಮೆಂಟ್ ಸ್ಕೀಮ್ಗಳಾಗ್ಲಿ, ಯಾವುದೇ ಸ್ಕೀಮ್ಗಳು ಬಂದ್ರು ನಾನು ಫಸ್ಟ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಈ ನಡುವೆ ಯಾವುದೇ ಗೌರ್ಮೆಂಟ್ ಇವಾಗ್ಲೂ ಒಬ್ರು ಬಂದು ಗೃಹಲಕ್ಷ್ಮಿನೇ ಕೇಳ್ಕೊಂಡೋದ್ರು. ಬನ್ನಿ, ಮತ್ತೆ ನಾನು ಗೃಹಲಕ್ಷ್ಮಿ ಟಾಪಿಕ್ ತಗೊಂಡೆ ನಿಮ್ ಜೊತೆ ಬಂದಿದ್ದೇನೆ. ಬನ್ನಿ ಗೃಹಲಕ್ಷ್ಮಿ ಬಗ್ಗೆ ಮಾತಾಡೋಣ. ತುಂಬಾ ಜನಕ್ಕೆ ಏನ್ ಕನ್ಫ್ಯೂಷನ್ಸ್ ಇದೆ, ಮತ್ತೆ ಈ ಜನ ಬಂದು ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳ್ತೀನಿ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ನಂದೊಂದು ಚಿಕ್ಕ ಫಾರ್ಮಾಲಿಟಿ ಏನಂದ್ರೆ, ಇನ್ನು ಯಾರ್ಯಾರು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಾ ಇದ್ದೀರಾ ಅವರಿಗೆಲ್ಲ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್. ಓಕೆನಾ? ಮತ್ತೆ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊಂಡಿರಿ. ಯಾಕಂದ್ರೆ ನಾನ್ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ಸೊ ಹಂಗಾಗಿ ನೀವುಗಳೇ ನೋಡ್ಬೇಕು ನನ್ನ ವಿಡಿಯೋಸು. ನೀವೆಲ್ಲ ಫಸ್ಟ್ ಈ ಗೌರ್ಮೆಂಟ್ ಸ್ಕೀಮ್ಸ್ ಗಳಾಗ್ಲಿ, ಯಾವುದೇ ಗೃಹಲಕ್ಷ್ಮಿ ಆಗ್ಲಿ, ಗೃಹ ಜ್ಯೋತಿ ಆಗ್ಲಿ, ಇವಾಗೆಲ್ಲ SIR ಅಂತ ಬಿಟ್ಟಿದ್ದಾರೆ. ಅದು ಪ್ರತಿಯೊಂದೂ ಬಿಟ್ಟಾಗ ಫಸ್ಟ್ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಫಸ್ಟ್ ನೀವುಗಳೇ ನೋಡ್ಬೇಕು. ನೀವೇ ಎಲ್ಲಾನು ಮಿಡಲ್ ಕ್ಲಾಸ್ ಫ್ಯಾಮಿಲಿ, ಸ್ಪೆಷಲಿ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗ್ಲಿ, ಸ್ಪೆಷಲಿ ಹೆಣ್ಮಕ್ಳಾಗ್ಲಿ, ನಾನು ಫಸ್ಟ್ ಪ್ರಿಫರೆನ್ಸ್ ಕೊಡೋದು ಹೆಣ್ಮಕ್ಳಿಗೆ ಜಾಸ್ತಿ. ಯಾಕಂದ್ರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಹೆಣ್ಮಕ್ಳ ಜೀವನ ಹೆಂಗಿರುತ್ತೆ ಅಂತ ನನ್ಗಿನ ಚೆನ್ನಾಗಿ ಯಾರಿಗೂ ಗೊತ್ತಿರಲ್ಲ. ಸೊ ಹಂಗಾಗಿ ಹೆಣ್ಮಕ್ಳಿಗೆ ಸ್ವಲ್ಪ ದುಡ್ಡು ಕೈಯಲ್ಲಿ ಓಡಾಡ್ತಾ ಇದ್ರೆ ಅವ್ರಿಗೆ ಜೀವನ ಹೆಂಗೆ ಸ್ವಲ್ಪ ಉಳಿಸೋದು ಗೊತ್ತು, ಅವ್ರಿಗೆ ಹೇಗೆ ಖರ್ಚು ಮಾಡೋದು, ಹೇಗೆ ಉಳಿಸೋದು ಅಂತ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗಿಂತ ಹೆಣ್ಮಕ್ಳಿಗೆ ಚೆನ್ನಾಗಿ ಗೊತ್ತಿರುತ್ತೆ. ನಾನು ಎಲ್ಲಾ ಗಂಡ್ಮಕ್ಳು ಹಂಗೆ ಇರ್ತಾರೆ ಅಂತ ಹೇಳಲ್ಲ. ಬಟ್ ಒಂದ್ 10% ಜನ ಗಂಡ್ಮಕ್ಳನ್ನ ಹೆಂಗಿರ್ತಾರೆ ಅಂದ್ರೆ ಅವ್ರಿಗೂ ಫ್ಯಾಮಿಲಿ ಬಗ್ಗೆ ಗೊತ್ತಿರುತ್ತೆ, ಕೂಡಿಡೋದು ಗೊತ್ತಿರುತ್ತೆ. ಬಟ್ ಹೆಣ್ಮಕ್ಳಿಗಿನ ಜಾಸ್ತಿ ಗೊತ್ತಿರಲ್ಲ. ಹೆಣ್ಮಕ್ಳಿಗೆ ಜಾಸ್ತಿ ಗೊತ್ತಿರೋದು, ಬೇಜಾರ್ ಮಾಡ್ಕೋಬೇಡಿ. ಓಕೆನಾ? ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಪಟ್ ಅಂತ, ವಿದೌಟ್ ಎನಿ ಟೈಮ್ ವೇಸ್ಟ್. ಓಕೆನಾ? ಗೃಹಲಕ್ಷ್ಮಿ ಇವಾಗ ಯಾಕೆ ಬಂದಿಲ್ಲ? ಸುಮಾರು 30% ಜನಕ್ಕೆ ಬಂದಿದೆ ಗೃಹಲಕ್ಷ್ಮಿ ಅಮೌಂಟ್. ಬಂದಿಲ್ಲ ಅಂತ ಹೇಳಲ್ಲ ನಾನು. 30% ಜನಕ್ಕೆ ಇವಾಗ ಕಳೆದ ಒಂದು 16-17ನೇ ತಾರೀಕೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ. ಸೊ ಸ್ವಲ್ಪ ಹಳ್ಳಿ ಕಡೆ ಬಂದಿದೆ, ಸ್ವಲ್ಪ ನಗರ ಕಡೆನೂ ಬಂದಿದೆ. ಇವಾಗ ಬೆಂಗಳೂರಲ್ಲೂ ಬಂದಿದೆ ಒಂದ್ ಸ್ವಲ್ಪ ಜನಕ್ಕೆ. ಬಟ್ ಒಂದ್ ಸ್ವಲ್ಪ ಜನಕ್ಕೆ ಬಂದಿಲ್ಲ. ಏನಕ್ಕೆ ರೀಸನ್ ಅಂತ ಗೊತ್ತಿಲ್ಲ. ಬಟ್ ದುಡ್ಡು ಅಂತೂ ಬಂದಿದೆ. ಓಕೆನಾ? ಗೃಹಲಕ್ಷ್ಮಿ ಅಮೌಂಟ್ ಸ್ವಲ್ಪ ಜನಕ್ಕೆ ಬಂದಿದೆ. ನಾವು ವೇಟ್ ಮಾಡೋಣ, ನಮ್ಗೂ ಬರುತ್ತೇನೋ ಅಂತ ನಾವು ವೇಟ್ ಮಾಡೋಣ. ನಾನು ವೇಟ್ ಮಾಡ್ತಾ ಇದ್ದೀನಿ ಗುರು, ನನಗೂ ಬಂದಿಲ್ಲ ಇನ್ನ. ಎಲ್ರಿಗೂ ಬಂದಿದೆ ಅಂದ್ರೆ ಒಂಥರ ಹೋಟೆಲ್ ಎಲ್ಲ ಕಲ್ಸ್ದಂಗಿರುತ್ತೆ, ಯಾಕೆ ನನ್ ಬಂದಿಲ್ಲ ಅಂತ. ಸೊ ನಮ್ಗೆ ಹೆಂಗಿರುತ್ತೋ ಬೇರೆಯವ್ರಿಗೆಲ್ಲಾನು ಹಂಗೆ ಇರುತ್ತೆ. ಸೊ ನಮ್ಗಿನ ಜಾಸ್ತಿ ಈ ಏಜ್ಡ್ ಪರ್ಸನ್, ಸೀನಿಯರ್ ಸಿಟಿಸನ್ಸ್ ಇರ್ತಾರಲ್ಲ, ಎಲ್ಲ ಆಂಟಿಗಳು ಇಲ್ಲಿ ಬಂದು ನನ್ಗೆ ಆಫೀಸ್ ಹತ್ರ ಕೇಳ್ಕೊಂಡು, ಯಾಕಮ್ಮ ಬೇರೆಯವ್ರಿಗೆಲ್ಲ ಬಂದಿದೆ ನನ್ಗೆ ಯಾಕೆ ಬಂದಿಲ್ಲ ಅಂತ ಕೇಳ್ತಾರೆ. ಪೆನ್ಷನ್ ಅಷ್ಟೇನೆ, ಬೇರೆಯವ್ರಿಗೆಲ್ಲ ಬಂದಿದೆ ಅಮ್ಮ, ಸ್ವಂತ ಮನೆ ಇರೋರ್ಗೆ ಬಂದಿದೆ, ನನ್ಗೆ ಬಂದಿಲ್ಲ, ಯಾಕಮ್ಮ ಬಂದಿಲ್ಲ, ಯಾಕೆ ಹಿಂಗ್ ಮಾಡ್ತಾರೆ ಈ ಗೌರ್ಮೆಂಟ್ ಅವರು, ಈ DK ಶಿವಕುಮಾರ್ ಸರ್ ಬಂದು ಎಲ್ಲಾ ಹಿಂಗೆ ಅಧ್ವಾನ ಮಾಡ್ಬಿಡ್ರಮ್ಮ ಅಂತ ಎಲ್ಲ ಹೇಳ್ತಾ ಇರ್ತಾರೆ. ನನ್ಗೆ ಕರ್ಡು ಚುರುಕ್ ಅನ್ನತ್ತೆ ಪಾಪ ಈ ಆಂಟಿಂದ್ರಿಗೆಲ್ಲ, ಸೀನಿಯರ್ ಸಿಟಿಸನ್ಸ್ಗೆಲ್ಲ. ಯಾಕಂದ್ರೆ ಅವ್ರನ್ನೇ ಆ ದುಡ್ಡನ್ನೇ ನಂಬ್ಕೊಂಡಿರ್ತಾರೆ, ಕಮಿಟ್ಮೆಂಟ್ಸ್ ಅವರು ತಗೊಂಡಿರ್ತಾರೆ. ಸೊ ಹಂಗಾಗಿ ಅವ್ರಿಗೆಲ್ಲ ಬರ್ಬೇಕಿತ್ತು ಅಂತ ಅನ್ಸುತ್ತೆ. ನಮ್ಗೆಲ್ಲ ಬಿಡಿ, ನಾವ್ ಹೇಗೋ ದುಡಿತೀವಿ, ನಮ್ಗೆ ಶಕ್ತಿ ಇರುತ್ತೆ, ನಾವು ದುಡಿತೀವಿ. ಬಟ್ ಸೀನಿಯರ್ ಸಿಟಿಸನ್ಸ್ಗೆ ಆ ತರ ಆಗಲ್ಲ. ಸೊ ಹಂಗಾಗಿ ಬೇಗ ನಂದು ವಿಡಿಯೋ ಪ್ಲೀಸ್ DK ಶಿವಕುಮಾರ್ ಸರ್ ಹತ್ರ ಹೋಗಿ ವೈರಲ್ ಆಗ್ಬೇಕು. ನನ್ ವಿಡಿಯೋ ಹೋಗಿ ಅವ್ರ ಹತ್ರ ತಲುಪಬೇಕು. ಯಾಕಂದ್ರೆ ಎಲ್ರು ರಿಕ್ವೆಸ್ಟ್ ನಮ್ಮಂತವ್ರಿಗೆ ಕೊಡ್ತಾ ಇದ್ರು ಸೀನಿಯರ್ ಸಿಟಿಸನ್ಸ್ಗೆ ಅಂತ. ಫಸ್ಟ್ ಪಟ್ ಅಂತ ಬಿಡಿ ಅಂತ ಹೇಳ್ತಾ ಇದ್ದೀನಿ. ಅದು ಬಿಡುಗಡೆ ಆಗಿದೆ, ಅಷ್ಟು ಕೋಟಿ ಬಿಡುಗಡೆ ಆಗಿದೆ, ಹಂಗೆ ಹಿಂಗೆ ಅಂತ ಹೇಳ್ತಾ ಇರ್ತಾರೆ. ಬಟ್ ಒಬ್ರ ಅಕೌಂಟ್ಗೂ ಬಂದಿಲ್ಲ. ಇವಾಗ ಸದ್ಯಕ್ಕೆ ಏನು ನೀಟಾಗಿ ನಡೀತಾ ಇದೆ ಅಂತಂದ್ರೆ, ಬಸ್ಸು ಮಾತ್ರ ಫ್ರೀ ನಡೀತಾ ಇದೆ. ಅದ್ರಲ್ಲೂ ಇವಾಗ ಅಮೌಂಟ್ ಮೆನ್ಷನ್ ಮಾಡ್ತಾ ಇದ್ದಾರೆ. ಇಷ್ಟು ದಿವಸ 0 ಅಂತ ಬರ್ತಾ ಇತ್ತು, ಬಟ್ ಇವಾಗ ಅಮೌಂಟ್ ಮೆನ್ಷನ್ ಮಾಡ್ತಾ ಇದ್ದಾರೆ. ಇವಾಗ್ಲೂ ಇದೆ ಗುರು, ಅದಕ್ಕೆ ಹಾರ್ಟ್ ಅಟ್ಯಾಕ್ ಇವಾಗ ಎಲ್ಲ ಹೆಣ್ಮಕ್ಳಿಗೂ. ಯಾಕಂದ್ರೆ ಇಲ್ಲಿಂದ ಇಲ್ಲಿಗೆನೆ ತುಂಬಾ, ಒಂದ್ ಸ್ಟಾಪ್ ಇಂದ ಇನ್ನೊಂದ್ ಸ್ಟಾಪ್ಗೆನೆ ತುಂಬಾ ಜಾಸ್ತಿ ಮಾಡ್ಬಿಟ್ಟಿದ್ದಾರೆ.
ಹಂಗೆ. ಸೊ ಯಾರು ವರಿ ಮಾಡ್ಕೋಬೇಡಿ, ವೇಟ್ ಮಾಡೋದ್ ಬಿಟ್ಟು ಬೇರೆ ಆಪ್ಷನ್ಸ್ ಇಲ್ಲ ನಮ್ಮ ಹತ್ರ. ಸೊ ಹಂಗಾಗಿ ಮತ್ತೆ KYC ಮಾಡಬೇಕು, ಬ್ಯಾಂಕ್ಗೆ ಹೋಗಿ ಅಪ್ಡೇಟ್ ಮಾಡಬೇಕು ಅಂತ ಎಲ್ಲ ಹೇಳ್ತಾ ಇದ್ದಾರೆ. ಸೊ ಹಂಗಾಗಿ ಅಪ್ಡೇಟ್ ಅನ್ನೋಗಿನ ನಮ್ಮ ಅಮ್ಮನೇ ಕೇಳ್ತಾ ಇತ್ತು, ಎಲ್ಲ ಅಪ್ಡೇಟ್ ಮಾಡ್ತಾ ಇದಾರಂತೆ, ಅಪ್ಡೇಟ್ ಮಾಡಿದ್ರೇನೆ ಬರುತ್ತಂತೆ, ಇಲ್ಲಾಂದ್ರೆ ಬರಲ್ವಂತೆ ಅಂತ. ಸೊ ಹಂಗೇನಿಲ್ಲ, ಅಪ್ಡೇಟ್ ಮಾಡ್ಬೇಕು ಅಂತ ಏನಿಲ್ಲ. ಹೊಸ ವೆಬ್ಸೈಟ್ ಬಿಡ್ಬೇಕು ಅಂದ್ರೂ 1 ಲಕ್ಷ ಗಟ್ಲೆ ದುಡ್ಡು ಆಗುತ್ತೆ. ಹೊಸ ವೆಬ್ಸೈಟ್ ಅವರು ರೆಡಿ ಮಾಡ್ಬೇಕು ಅಂದ್ರೂ, ಇವಾಗ ಹೊಸ ವೆಬ್ಸೈಟ್ ರೆಡಿ ಮಾಡ್ಬೇಕಲ್ಲ ಅಂತಾನೆ ಅವರು ಇವಾಗ ಮನೆಗೆ ಹೋಗಿ ಅಪ್ಲೈ ಮಾಡೋ ತರ ಬಿಟ್ಟಿದ್ದಾರೆ. ಅದು ಇವಾಗ ಗೃಹ ಜ್ಯೋತಿ ಆಗ್ಲಿ ಮತ್ತೆ SIR ಆಗ್ಲಿ, ಯಾಕಂದ್ರೆ ಆನ್ಲೈನ್ ವೆಬ್ಸೈಟ್ ರೆಡಿ ಮಾಡೋದು ತುಂಬಾ ಕಷ್ಟ ಇರುತ್ತೆ. ಸೊ ಹಂಗಾಗಿ ಅದಕ್ಕೇನೆ ಇವಾಗ ಮನೆಗೆ ಹೋಗಿ ಅಪ್ಲೈ ಮಾಡೋ ತರ ಅವರು ಮಾಡಿದ್ದಾರೆ. ಓಕೆನಾ. ಇನ್ ಮುಂದೆ ಗೃಹಲಕ್ಷ್ಮಿ ನನ್ಗೆ ತಲೆಯಲ್ಲೆಲ್ಲ ಫುಲ್ ಅದೇ ಗೃಹಲಕ್ಷ್ಮಿ ಗೃಹ ಜ್ಯೋತಿ ಇದೇ ನಡೀತಾ ಇದೆ. ಮಲಗಿದ್ರು ಊಟ ಮಾಡಿದ್ರು ಗೃಹಲಕ್ಷ್ಮಿ ಗೃಹ ಜ್ಯೋತಿ ಆಫೀಸ್ದೇ ಇರುತ್ತೆ ನನ್ಗೆ. ಸೊ ಇವಾಗ ಏನಾಗಿದೆ ಅಂತಂದ್ರೆ, ನಿಮ್ಗೆ ಹೆಣ್ಮಕ್ಳಿಗೆ ಅಂತ ಸಬ್ಸಿಡಿ ಲೋನ್ ಬಿಡ್ತಾ ಇದ್ದಾರೆ. ಸೊ ಇವಾಗ ಬಿಡ್ತಾರೆ, ಈ ವಾರದಲ್ಲಿ ಖಂಡಿತ ಬಿಡ್ತಾರೆ. ನನ್ನ ಡಾಕ್ಯುಮೆಂಟ್ಸ್ ಏನೇನ್ ಬೇಕು, ಮತ್ತೆ ಹೇಗೆ ಅಪ್ಲೈ ಮಾಡ್ಬೇಕು, ಎಲ್ಲಿ ಹೋಗಿ ಅಪ್ರೂವಲ್ ಮಾಡ್ಕೋಬೇಕು ಅಂತ ನಿಮ್ಗೆ ಎಲ್ಲ ಮುಂಬರುವ ವಿಡಿಯೋಗಳಲ್ಲಿ ನಾನು ಖಂಡಿತ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ನೀವು ಈ ಸ್ಕೀಮ್ಸ್ಗಳೆಲ್ಲ ನೀವು ಪಡ್ಕೋಬೇಕು ಅಂದ್ರೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೋಬೇಕು, ಮತ್ತೆ ಬೆಲ್ ಐಕನ್ನ ಹಿಟ್ ಮಾಡ್ಕೊಂಡು ಇಟ್ಕೋಬೇಕು. ಓಕೆನಾ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಇಷ್ಟ ಆಗಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ ಕೂಡ ಮಾಡಬಹುದು, ನೋ ಪ್ರಾಬ್ಲಮ್. ಬಟ್ ಆದಷ್ಟು ಶೇರ್ ಮಾಡಿ. ಒಳ್ಳೆ ರೀತಿಯಿಂದ ಮಾಹಿತಿ ಕೊಡ್ತಾ ಇರ್ತೀನಿ, ನಿಜ ಏನಿದೆಯೋ ಅದನ್ನೇ ಮಾಹಿತಿ ಕೊಡ್ತಾ ಇರ್ತೀನಿ ನಾನು. ಸೊ ಹಂಗಾಗಿ ಪ್ಲೀಸ್ ಐ ಹಂಬಲ್ ರಿಕ್ವೆಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಎಲ್ಲ ಕ್ಯಾಸ್ಟ್ ಇನ್ಕಮ್ ಎಲ್ಲ ಕಂಪಲ್ಸರಿ ಎಲ್ಲ ನೋಡ್ಕೊಳ್ಳಿ. ಸೊ ಹಂಗಾಗಿ ಪ್ಲೀಸ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋ ಮತ್ತೆ ಹೊಸ ಕಂಟೆಂಟ್ ಒಂದಿಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.